ಅವರು ವಸುಂಧರ ಆಗಿದ್ದಕ್ಕೆ ತಾಳ್ಮೆಯಿಂದ ನಿನ್ನ ಸಹಿಸ್ಕೊಂಡು ಹೊಡೆದು ಸುಮ್ಮನಾಗಿದ್ದಾರೆ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ನಿನ್ನ ಕತ್ನ ಹಿಡಿದು ಮನೆಯಿಂದ ಆಚೆ ಹಾಕ್ತಾ ಇದ್ರು. ನನ್ನ ಆಚೆ ಹಾಕ್ತೀರಾ ಅಣ್ಣ? ಹೆಣ್ಮಕ್ಕಳಿಗೆ ತವ್ರ ಮನೆ ಮೇಲೆ ಪ್ರೀತಿ ಮಮಕಾರ ಇರಲೇಬೇಕು. ಹಾಗಂತ ಅಣ್ಣ ತಮ್ಮಂದ್ರ ಹೆಂಡತಿ ಮೇಲೆ ಅಸೂಯೆ ದ್ವೇಷ ಇರಬಾರ್ದು. ಅದಲ್ಲ ಅಣ್ಣ, ವಸು ಅತ್ಗೆ ಮೊದಲನೇ ಗಂಡ ಜೀವಂತವಾಗಿದ್ದಿದ್ರೆ ಆ ಹಳೇದೆಲ್ಲ ಯಾವತ್ತೋ ಸಮಾಧಿ ಆಗೋಗಿದೆ ದಮಯಂತಿ. ನೀನದನ್ನ ಪದೇ ಪದೇ ಆಚೆ ತರಕ್ ಹೋಗ್ಬೇಡ. ವಸು ಅವ್ರಿಗೆ ನಾನು ಈ ಮನೆ ಕುಟುಂಬ ಬಿಟ್ರೆ ಬೇರೆ ಏನೂ ಇಲ್ಲ. ಅವ್ರ ಗಂಡನೂ ನಾನೇ, ರಾಕಿ ತಂದೆನೂ ನಾನೇ. ಇನ್ನೊಂದ್ಸಲ ಈ ಪ್ರಸ್ತಾವನೆ ತರಕ್ ಹೋಗ್ಬೇಡ. ಎಲ್ಲ ಹೆಣ್ಮಕ್ಳ ಥರ ವಸುವವ್ರಿಗೆ ಅದೃಷ್ಟ ಕೂಡ ಬರಲಿಲ್ಲ. ಆದರೆ ವಸುವರಿಂದಲೇ ಈ ಇಡೀ ಕುಟುಂಬ ಜೊತೆಗಿರೋದು. ಈ ಮನೆಯಲ್ಲಿ ಅವರು ಎಷ್ಟು ಸಂತೋಷವಾಗಿದ್ದಾರೋ ಗೊತ್ತಿಲ್ಲ, ಆದರೆ ಅವರಿಂದ ಈ ಇಡೀ ಕುಟುಂಬ ಸಂತೋಷವಾಗಿದೆ ಇವತ್ತು. ನಿನಗೆ ಪದೇ ಪದೇ ಹೇಳ್ತಾನೆ ಇದ್ದೀನಿ, ಇನ್ನೊಂದು ಸಾರಿ ಇದೇನಾದರೂ ರಿಪೀಟ್ ಆದರೆ ಚೆನ್ನಾಗಿರಲ್ಲ. ಹೊಸವ್ರೆ, ರಾಕಿಗೆ ಟ್ಯಾಬ್ಲೆಟ್ ಕೊಡೋ ಟೈಮ್ ಆಯಿತು, ಕರ್ಕೊಂಡೋಗಿ. ನಡಿ ರಾಕಿ. ಚಿಕ್ಕಮ್ಮನ ಮಗಳು ಅಂತ ಗೊತ್ತಾದಾಗೂ ನನ್ನ ಸ್ವಂತ ತಂಗಿ ಥರ ನಿನ್ನ ಪ್ರೀತಿಸಿದ್ದೀನಿ. ಅಮ್ಮನ ಮಗಳು ಅಂತ ಗೊತ್ತಾದ ಮೇಲೂ ಕೂಡ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಆ ಪ್ರೀತಿನ ಹಾಗೆ ಉಳಿಸ್ಕೋ ದಮಯಂತಿ. ಅದೇ ಒಂದಿನ ನಿನ್ನ ಕಾಪಾಡುತ್ತೆ. ನಿನ್ಗಿಂತ ಬಾಯಿ ಹೆಂಗೆ ಬಂತು? ಭಾಸ್ಕರ್ ಆಗ್ಲಿ ಅಭಿ ಅಖಿಲ್ ಆಗ್ಲಿ ಯಾವತ್ತೂ ನಿಂತರ ಮಾತಾಡ್ಲೇ ಇಲ್ಲ. ಯಾಕೆ ಹಿಂಗಾಗಿದ್ಯಾ ನೀನು? ನೀವೆಲ್ಲ ಒಂದಾಗೋಗಿ ನನ್ನ ಅಂತಿದ್ದೀರಾ ಅಲ್ವಾ? ನನಗರ್ಥ ಆಯ್ತು. ನೀನ್ ತಪ್ಪಾಗಿ ಮಾತಾಡ್ತಿದ್ಯಾಕ? ನಾನು ಏನ್ ಮಾಡಿದ್ರು ತಪ್ಪೇ ಕಾಣೋ ನಿಮ್ಗೆ. ನನ್ನ ಇನ್ನೂ ಕಂಡೋರ್ ಥರ ನೋಡ್ತಿದ್ದೀರಾ. ನಾನು ಈ ಮನೆಗೆ ಸೇರ್ದೋಳು ಅಂತ ಮರಿಬೇಡಿ. ಈ ದಮಯಂತಿ ಜೊತೆ ಒಂದ್ಸಲ ಮಾತಾಡ್ಬೇಕು. ಆ ವಸುಗೆಷ್ಟು ಧೈರ್ಯ ಇರ್ಬೇಡ, ನನ್ನೇ ಹೊಡಿತಾಳಲ್ಲ. ಮನೆ ಹೆಣ್ಮಗ್ಳ ಮೇಲೆ ಕೈ ಮಾಡ್ತಾಳ. ಬಿಡಮ್ಮ, ನೀನ್ ನಾಲ್ಗೆ ಹರಿಬಿಟ್ಟೆ, ಅತ್ತೆ ಕೈ ಮಾಡಿದ್ರು, ಸರಿ ಹೋಯ್ತು. ಏಯ್, ನಾನು ಅವಳು ಒಂದೇ ಏನೇ? ಅವಳೆಲ್ಲೋ ಆಚೆಯಿಂದ ಬಂದವಳು, ನಾನು ಈ ಮನೆಗ್ ಸೇರ್ದವಳು. ನೀನ್ ರಾಖಿ ಬಗ್ಗೆ ಹಾಗೆ ಮಾತಾಡಿದ್ ತಪ್ಪಲ್ವಾ? ಏನೇ ತಪ್ಪು? ಆ ರಾಕಿಗಾದ್ರೆ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ. ನಾನ್ ನಿನ್ಗೋಸ್ಕರ ಕಿಟ್ಟುಗೋಸ್ಕರ 1 ಲಕ್ಷ ಕೇಳಿದಿಕ್ಕೆ ಕೊಡಲ್ವಾ? ಈ ಆಸ್ತಿಲಿ ನಮ್ಗೂ ಪಾಲಿದೆ. ರಾಖಿಗೆ ಸುಮ್ನೆ ಖರ್ಚು ಮಾಡಿಲ್ವಲ್ಲ. ಪಾಪ ಅವನಿಗೆ ಆಕ್ಸಿಡೆಂಟ್ ಆಗಿತ್ತು, ಟ್ರೀಟ್ಮೆಂಟ್ಗೋಸ್ಕರ ಖರ್ಚು ಮಾಡಿದ್ದಾರೆ. ನೀನು ಕೂಡ ಅವ್ರ ಥರನೇ ಮಾತಾಡ್ಬೇಡ. ನಾವ್ ಹೀಗೆ ಯೋಚನೆ ಮಾಡಿದ್ರೆ ನಮ್ ಕೈಗೆ ಚಿಪ್ಪೇ ಉಳಿಯೋದು. ಆಸ್ತಿ ಬಗ್ಗೆ ಬಿಟ್ಟು ಮನುಷ್ಯರ ಬಗ್ಗೆ ಮಾತಾಡಮ್ಮ. ಬಾಯ್ ಮುಚ್ಚು, ನಂಗೆ ತಲೆ ಸಿಡಿತಾ ಇದೆ. ಹೋಗಿ ಬಿಸಿ ಬಿಸಿ ಕಾಫಿ ತಗೊಂಡ್ ಬಾ. ಏನೇ ದಮಯಂತಿ, ಕಿರ್ಚಿ ಕಿರ್ಚಿ ಬಾಯಿ ತಲೆ ನೋವಾಗ್ತಿದ್ಯಾ? ನನ್ನ ಆಡ್ಕೊಳಕ್ಕೆ ಅಂತ ಬಂದ್ಯಾ? ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂದಂಗೆ ನಿನ್ನ ಆಡ್ಕೊಂಡ್ರೆ ನನಗೇನೆ ಲಾಭ? ಮತ್ತೆ ಇಷ್ಟು ದಿನ ಜಗಳ ಆಡ್ತಿದ್ಯಲ್ಲ,
ಏನೋ ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟ್ ಬಿಟ್ರೆ ನನಗೆ ಯಾವ ಬೆನಿಫಿಟು ಇಲ್ಲ. ನೀನ್ ಕೇಳಿಸ್ಕೊತೀನಿ ಅಂದ್ರೆ ನಿನ್ಗೊಂದ್ ಸಲಹೆ ಹೇಳ್ತೀನಿ. ಅಂದ್ರೆ ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅಂತ ದೊಡ್ಡೋರು ಹೇಳ್ತಾರಲ್ವಾ. ಅಂದ್ರೆ ನಾವ್ ಜಗಳ ಆಡಿದ್ರೆ ನಮಗೆ ನಷ್ಟ ಅದ್ ಬಿಟ್ರೆ ಲಾಭ ಏನಿರಲ್ಲ. ಆದ್ರೆ ನಾವ್ ಒಂದಾದ್ವಿ ಅಂತ ಇಟ್ಕೋ, ತುಂಬಾನೇ ಉಪಯೋಗ ಆಗತ್ತೆ. ನಿನ್ ಜೊತೆ ನಾನ್ ಯಾಕೆ ಸೇರ್ಕೊಳ್ಳಿ? ನಿನ್ನಿಂದ ನನಗೇನು ಉಪಯೋಗ ಇದೆ? ತುಂಬಾ ಉಪಯೋಗ ಇದೆ ಕಣೆ, ಹೇಳ್ತೀನಿ ಕೇಳು. ನೀನು ಈ ಮನೆ ಹೆಣ್ಣುಮಗಳು, ನಾನು ಈ ಮನೆ ಹೆಣ್ಣುಮಗಳೇ. ನಮ್ಮಿಬ್ರು ಮನೆ ಹೆಸರು ಕೂಡ ಒಂದೇ. ನಾನು ನೀನು ಹೊಡೆದಾಡ್ಕೊಂಡ್ರೆ ಮನೆ ಸೊಸೆರ್ ಮುಂದೆ ಚಿಕ್ಕೋರಾಗ್ತೀವಿ. ಅದೇ ನಾವು ಒಟ್ಟಾಗಿದ್ರೆ ಸುಖ ಸಂತೋಷ. ಆ ಸುಖ ಏನು ಅಂತಾನೆ ಕೇಳ್ತಿರೋದು. ಇಲ್ಲಿವರೆಗೂ ಆ ಹಾರಿಕಾ ನಾನು ಜೊತೆಗಿರ್ತಿದ್ವಿ. ವಸು ಪಾವನಿ ಇಬ್ಬರನ್ನು ಒಂದ್ ಆಟ ಆಡಿಸ್ತಿದ್ವಿ. ಈಗ ಹಾರಿಕಾ ಆಚೆ ಹೋದ್ಮೇಲೆ ನಾನು ಒಂಟಿ ಆಗೋಗಿದ್ದೀನಿ. ಅದಕ್ಕೆ ನಾನ್ ನಿನ್ ಜೊತೆ ಕೈ ಜೋಡ್ಸೋ ಅವಶ್ಯಕತೆ ಇಲ್ಲ. ಇದೆ ಕಣೆ, ನಿನಗೆ ನನ್ನ ಅವಶ್ಯಕತೆ ತುಂಬಾ ಇದೆ. ನೀನು ಶಿವಾನಿನ ಯಾಕೆ ಕರ್ಸಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ನ ಮಗಳನ್ನ ಈ ಮನೆ ಸೊಸೆ ಮಾಡ್ಬೇಕು ಅನ್ನೋದೇ ನಿನ್ನ ಪ್ಲಾನು. ಆ ವಿಷಯ ನಿನ್ಗೆ ಹೇಗ್ ಗೊತ್ತಾಯ್ತು? ಗೋಡೆಗಳಿಗೂ ಕಿವಿ ಇದೆ ಅನ್ನೋ ಮಾತನ್ನ ನೀನ್ ಕೇಳೇ ಇರ್ತೀಯ. ಈ ಮನೆ ಗೋಡೆಗಳೇ ನನ್ನ ಕಿವಿಗಳು. ಯಾರು ಏನೇ ಮಾತಾಡಿದ್ರು ನನಗ್ ಟಕ್ ಅಂತ ಗೊತ್ತಾಗತ್ತೆ. ಅಂದ್ರೆ ನಮ್ ಮಾತನ್ನ ಕದ್ದಿ ಮುಚ್ಚಿ ಕೇಳಿಸ್ಕೊಂಡ್ಯಾ? ಹೆಂಗ್ ಕೇಳಿಸ್ಕೊಂಡ್ರೆ ಏನು? ನಿನ್ ಉದ್ದೇಶ ನನಗೆ ಅರ್ಥ ಆಗಿದೆ. ನೀನ್ ನನ್ ಜೊತೆ ಕೈ ಜೋಡಿಸ್ದೆ ಅಂತ ಇಟ್ಕೋ. ಶಿವಾನಿನ ಅಖಿಲ ಕೊಟ್ಟು ಮದ್ವೆ ಮಾಡೋ ವಿಷಯದಲ್ಲಿ ನಾನ್ ನಿನಗ್ ಸಹಾಯ ಮಾಡ್ತೀನಿ. ಆದ್ರೆ ನನಗ ಅಷ್ಟೋ ಇಷ್ಟೋ ಲಾಭ ಇರ್ಬೇಕಲ್ವಾ? ನಾನ್ ನಿನ್ ಜೊತೆ ಕೈ ಜೋಡಿಸ್ಲಿಲ್ಲ ಅಂದ್ರೆ ಆಗ ನಿನಗೆ ನಷ್ಟ. ಈ ಮನೇಲಿ ನನಗಷ್ಟೋ ಇಷ್ಟೋ ಬೆಲೆ ಇದೆ. ಏನೋ ಒಂದ್ ಮಾಡಿ ನಿನ್ನ ಮಗಳು ಈ ಮನೆ ಸೊಸೆ ಆಗದೆ ಇರೋ ಹಾಗೆ ಅಡ್ಡಿಪಡಿಸ್ತೀನಿ. ಅದ್ರಿಂದ ನಿನಗೇನ್ ಲಾಭ? ಅದನ್ನೇ ಅಲ್ವಾ ಹೇಳ್ತಿರೋದು. ನಾವ್ ಕೈ ಜೋಡ್ಸಿದ್ರೆ ಇಬ್ರಿಗೂ ಲಾಭ, ಇಲ್ಲ ಅಂತ ಹೊಡೆದಾಡಿದ್ರೆ ಇಬ್ರಿಗೂ ನಷ್ಟ. ನಿನಗೆ ನಾಳೆ ತನಕ ಟೈಮ್ ಕೊಡ್ತಿದ್ದೀನಿ. ಚೆನ್ನಾಗಿ ಯೋಚನೆ ಮಾಡಿ ನಿನ್ನ ನಿರ್ಧಾರ ಹೇಳು. ಆದ್ರೆ ಒಂದು ನೆನ್ಪಿಟ್ಕೋ, ನೀನ್ ನನ್ ಜೊತೆ ಕೈ ಜೋಡಿಸ್ದೇ ಇದ್ರು ನನಗೇನು ನಷ್ಟ ಇಲ್ಲ. ನನ್ನ ಜೊತೆ ಜಗಳ ಆಡಿದ್ರೆ ಮಾತ್ರ ನಿನಗ್ ತುಂಬಾ ನಷ್ಟ. ಮಮ್ಮಿ, ಕಾಫಿ. ಕಾಫಿ ನಂಗೆ ಕೊಡೆ ಅಮ್ಮ. ನಿಮ್ಮ ಅಮ್ಮನ್ಗೆ ಇನ್ನೊಂದು ಕಾಫಿ ತಂದ್ಕೊಡು ಹೋಗು. ಅತ್ತೆ ಜೊತೆ ಕೈ ಜೋಡ್ಸೋದು ಒಳ್ಳೇದಾ, ಜೋಡಿಸ್ದೇ ಇರೋದು ಒಳ್ಳೇದಾ? ಏನಾದ್ರೂ ಪರವಾಗಿಲ್ಲ, ವಸು ಅತ್ತಿಗೆಗೆ ಏಟ್ ಕೊಡ್ಬೇಕು. ಇಟ್ಸ್ ಓಕೆ. ನಿನ್ನಿಂದ ನಿನ್ನ ಮಗನ್ನ ಒಬ್ಬರು ದೂರ ಮಾಡಕ್ಕೆ ಹೊರಟಿದ್ದಾರೆ. ಆ ವ್ಯಕ್ತಿ ತುಂಬಾ ಅಪಾಯಕಾರಿ ವ್ಯಕ್ತಿಯಮ್ಮ. ಹೊಸವ್ರೆ, ಟ್ಯಾಬ್ಲೆಟ್ನ ಯಾಕೆ ಕೆಳಗಡೆ ಹಾಕಿದ್ದೀರಾ? ನೋಡ್ಕೊಳ್ಳಿಲ್ಲ ರೀ. ಏನಾಯ್ತು ಮಮ್ಮಿ? ಏನೂ ಇಲ್ಲ ರಾಕಿ, ಕಣ್ಮುಚ್ಕೊಂಡು ಮಲ್ಕೋ. ನಾನು ಚೆನ್ನಾಗಿದ್ದೀನಿ ಮಮ್ಮಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಡ್ಯಾಡಿ, ಮಮ್ಮಿಗೆ ಸ್ವಲ್ಪ ಧೈರ್ಯ ಹೇಳ್ತೀರಾ? ಖಂಡಿತವಾಗ್ಲೂ ರಾಕಿ. ಫಸ್ಟ್ ನೀನು ರೆಸ್ಟ್ ತಗೋ. ರಾಕಿ ಮಲ್ಕೋ. ಮಲ್ಕೋ, ರೆಸ್ಟ್ ತಗೋ. ದಮಯಂತಿ ಆಡಿದ ಮಾತು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಹೊಸವ್ರೆ? ಅವಳ ಮಾತನ್ನೆಲ್ಲ ತಲೆಗೆ ಹಾಕೊಳಕ್ ಹೋಗ್ಬಿಡಿ. ಇಲ್ಲ ರೀ, ನಾನು ಯೋಚನೆ ಮಾಡ್ತಿರೋದು ಸ್ವಾಮೀಜಿ ಹೇಳಿದ ಮಾತಿನ ಬಗ್ಗೆ. ರಾಕಿಗೆ ಅಪಘಾತ ಆಗುತ್ತೆ ಅಂತ ಅವ್ರು ಹೇಳಿದ್ರು, ಹಾಗೇ ನಡೀತು. ಒಬ್ಬ ವ್ಯಕ್ತಿಯಿಂದ ಈ ಮನೆಯಲ್ಲಿ ಕಷ್ಟ ಶುರುವಾಗುತ್ತೆ ಅಂತ
ರಾಕಿ ನನ್ನಿಂದ ದೂರ ಆಗ್ತದೆ ಅಂತಾನು ಹೇಳಿದ್ರು. ಅದು ಕೂಡ ನಡೆಯುತ್ತೆ ಅಂತ ಭಯ ಆಗ್ತಿದೆ ರೀ. ಆ ರೀತಿ ನಡೆಯಲ್ಲ ರೀ. ಇದ್ ನಡೀತಲ್ಲ. ನಮ್ಮಿಂದ ರಾಕಿನ ಯಾರೂ ದೂರ ಮಾಡೋಕ್ಕಾಗಲ್ಲ ರೀ. ನನ್ನ ನಂಬಿ. ವಿಧಿನೂ ನಾವ್ ನಂಬಕ್ಕಾಗಲ್ಲ ಅಲ್ವೇನ್ರಿ? ರಾಕಿ ದೂರ ಆದ್ರೆ ನಾನ್ ಬದುಕಲ್ಲ ರೀ. ರಾಕಿನ ಬಿಟ್ಟು ನನ್ನ ಕೈಯಲ್ಲಿ ಇರೋಕ್ಕಾಗುತ್ತಂತ ಅನ್ಕೊಂಡಿದ್ದೀರ ಹೊಸವ್ರೆ? ನಮ್ಮಿಂದ ರಾಕಿನ ದೂರ ಮಾಡೋದು ಯಾರ್ರೀ? ಅವ್ರು ಯಾರೇ ಆಗಿರಲಿ, ಕಡೆಗೆ ಆ ದೇವ್ರೇ ಆಗಿದ್ರು ಅಷ್ಟೇ, ರಾಕಿನ ಬಿಡಲ್ಲ. ಅಷ್ಟಕ್ಕೂ ನಮ್ಮಿಂದ ರಾಕಿನ ಬಯಸೋರು ಯಾರ್ರೀ? ನನ್ ಮಗನ್ ಮೇಲೆ ಯಾರಿಗೆ ಹಕ್ಕು ಅಧಿಕಾರ ಇದೆ? ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಹಾರಿಕಾ, ಕೂತ್ಕೋ. ಲಕ್ಷ್ಮಿ, ಹೇಳಿ ಅಮ್ಮ. ಹಾರಿಕಾಗೆ ಕಾಫಿ ತಗೊಂಡ್ ಬಾ. ಬೇಡ ಮೇಡಮ್. ನೀನ್ ಹೋಗು. ಅಂದಂಗೆ ನೀವು ಎಲ್ಲಿಗೋ ಹೋಗ್ತೀನಿ ಅಂತಿದ್ರಿ? ಇವತ್ತು ನನ್ನ ಫ್ರೆಂಡ್ ಮಗಳು ಬರ್ತ್ಡೇ, ಮಾರ್ನಿಂಗ್ಗೆ ಬಂದ್ಬಿಡು ಅಂತ ಕಾಲ್ ಮಾಡಿದ್ಲು. ಈಗ ನೀವು ಹೋಗ್ಬೇಕಾಗಿರೋದು ನಿಮ್ ಫ್ರೆಂಡ್ ಮಗಳ ಹತ್ರ ಅಲ್ಲ ಮ್ಯಾಮ್, ನಿಮ್ ಮಗನ ಹತ್ರ. ನನ್ ಮಗನಾ? ಅದೇ ರಾಕಿ ಹತ್ರ, ಅಂದ್ರೆ ವಸುವಕ್ಕ ಅವ್ರ ಮನೆಗೆ. ಅವ್ರ ಮನೆಗೆ ನಾನು ಯಾಕೆ ಹೋಗ್ಲಿ? ಯಾಕೆ ಹೋಗ್ಬಾರ್ದು? ಇಷ್ಟು ದಿನ ನೀವ್ ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಆ ಮನೆಗೆ ಹೋಗೋ ಆಕ್ಸೆಸ್ ಇರ್ಲಿಲ್ಲ. ಈಗ ನೀವು ರಾಕಿನ ಸೇವ್ ಮಾಡಿರೋ ದೇವತೆ ಅಲ್ವಾ, ಆರಾಮಾಗಿ ನೀವು ಆ ಮನೆಗೆ ಹೋಗ್ಬೋದು. ಕರೆಕ್ಟ್ ಹಾರಿಕಾ, ನೀನ್ ನನ್ಗಿಂತನೂ ಫಾಸ್ಟ್ ಆಗಿದ್ಯಾ. ಇವತ್ತೇ ನಾನು ಅವ್ರ ಮನೆಗೆ ಹೋಗಿ ರಾಕಿನ ನೋಡೋ ನೆಪದಲ್ಲಿ ಆ ಮನೆಯವ್ರನ್ನೆಲ್ಲ ಒಂದ್ಸಲ ನೋಡ್ಕೊಂಡು ಬರ್ತೀನಿ. ಬಟ್ ಕೇರ್ಫುಲ್ ಮ್ಯಾಮ್, ನಿಮ್ ಮೇಲೆ ಅಲ್ಲಿ ಯಾರಿಗೂ ಡೌಟ್ ಬರಬಾರ್ದು. ಮುಖ್ಯವಾಗಿ ಅಭಿಭಾವಂಗೆ ವಸು ಅಕ್ಕಂಗೆ. ಯಾಕೆ? ಅವ್ರು ಅಷ್ಟು ಸ್ಪೆಷಲ್ಲಾ? ಅವರು ಡೇಂಜರಸ್. ಅವ್ರ ಕಣ್ಣುಗಳು ಎಕ್ಸ್ರೇ ಥರ, ನೋಟ ಸ್ಕ್ಯಾನರ್ ಇದ್ದಂಗೆ. ನಿಮ್ ಮೇಲೆ ಅವ್ರಿಗೆ ಚಿಕ್ಕ ಡೌಟ್ ಬಂದ್ರೂ ನೀವು ಅಲ್ಲಿಂದನೇ ಜೈಲಿಗೆ ಹೋಗ್ತೀರಾ. ಏನು ಅಷ್ಟು ಬಿಲ್ಡಪ್ ಕೊಡ್ತಿದ್ಯಲ್ಲ ಹಾರಿಕಾ? ಆ ಮನೇಲಿ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಮೇಡಮ್. ಅವ್ರು ಎಷ್ಟು ಒಳ್ಳೆಯವರು, ವ್ಯತ್ಯಾಸ ಆದ್ರೆ ಅಷ್ಟೇ ಕೆಟ್ಟವರು. ಅವ್ರನ್ನ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ. ನಿನಗೆ ಅವ್ರ ಬಗ್ಗೆ ಮಾತ್ರ ಗೊತ್ತು, ನನ್ನ ಬಗ್ಗೆ ಗೊತ್ತಿಲ್ಲ. ನನ್ನ ನೋಟನ, ನನ್ನ ಮಾತನ್ನ, ನನ್ನ ಚಲನೆನ ಅಷ್ಟು ಈಸಿಯಾಗಿ ಯಾರೂ ಕ್ಯಾಚ್ ಮಾಡೋಕ್ಕಾಗಲ್ಲ. ನಿಮ್ ಸೇಫ್ಟಿಗೋಸ್ಕರ ಹೇಳ್ದೆ ಮ್ಯಾಮ್. ಇಟ್ಸ್ ಓಕೆ ಹಾರಿಕಾ, ಥ್ಯಾಂಕ್ ಯು ಸೋ ಮಚ್. ಆ ಮನೆಗೆ ಹೋಗಿ ರಾಕಿನ ಭೇಟಿ ಮಾಡಿ ಆ ಫ್ಯಾಮ್ಲಿನ ಪರಿಚಯ ಮಾಡ್ಕೋ ಅಂತ ಒಳ್ಳೆ ಐಡಿಯಾ ಕೊಟ್ಟೆ. ನೋ ಮೆನ್ಷನ್ ಮ್ಯಾಮ್. ರಾಕಿ, ಇವಾಗ ಹೇಗಿದೆಯಾ? ಐ ಆಮ್ ಫೈನ್ ಡ್ಯಾಡಿ. ಓಕೆನಾ? ಗುಡ್. ಅಮ್ಮ ಹಾಲು ತಗೊಂಬಂದ್ರು. ರಾಕಿ, ರಾಕಿ, ಈ ಹಾಲನ್ನ ಕುಡಿ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಹೊಸವ್ರೆ. ನಂಗೆ ಮನೇಲಿ ಬೋರ್ ಆಗ್ತಿದೆ ಮಮ್ಮಿ, ನಾನು ಸ್ಕೂಲಿಗೆ ಹೋಗ್ತೀನಿ. ರಾಕಿ, ಇವತ್ತು ರೆಸ್ಟ್ ತಗೊಂಡು ನಾಳೆಯಿಂದ ಸ್ಕೂಲ್ಗೆ ಹೋಗು, ಓಕೆ? ಅನು, ಕೀರ್ತಿ, ಕಿಟ್ಟು ಭಾವ ಎಲ್ಲರೂ ಕೂಡ ಸ್ಕೂಲಿಗೆ ಹೋಗ್ತಿದಾರಲ್ವಾ? ಇಲ್ಲ, ನೀನ್ ಮನೇಲಿದ್ಯಾ ಅಂತ ಅವರು ಕೂಡ ಮನೇಲೇ ಇದ್ದಾರೆ. ಹಾಗಾದ್ರೆ ಹಾಲು ಕುಡ್ದು ಅವ್ರ ಜೊತೆ ಆಟ ಆಡ್ತೀನಿ. ರಾಕಿ, ಇವತ್ತು ಮಾತ್ರ ಆಟ ಆಡೋದು ಬೇಡ. ಬೇಡ ರಾಕಿ, ಇವತ್ತು ಕಂಪ್ಲೀಟಾಗಿ ರೆಸ್ಟ್ ತಗೋ. ಬೇಕಾದರೆ ಈವ್ನಿಂಗ್ ಪಾರ್ಕ್ ಕರ್ಕೊಂಡು ಹೋಗು ಅಂತ ಚಿಕ್ಕಪ್ಪನಿಗೆ ಹೇಳ್ತೀನಿ, ಓಕೆನಾ? ಭಾವ, ನನ್ ಡ್ರೆಸ್ ಹೇಗಿದೆ? ನನ್ ಡ್ರೆಸ್ ಹೇಗಿದೆ ಮಾವ? ಯಾರ ಡ್ರೆಸ್ ಚೆನ್ನಾಗಿದೆ ಅಂದ್ರೂ ಇನ್ನೊಬ್ರಿಗೆ ಕೋಪ ಬರುತ್ತೆ. ಏನ್ ಮಾಡ್ಲಿ? ಹೇಳು ಭಾವ, ನನ್ ಡ್ರೆಸ್ ಚೆನ್ನಾಗಿದೆ ಅಲ್ವಾ? ನನ್ ಡ್ರೆಸ್ ಚೆನ್ನಾಗಿದೆ ಅಂತ ಹೇಳು ಮಾವ. ಅಯ್ಯೋ, ನಿನ್ ಡ್ರೆಸ್ ಚೆನ್ನಾಗಿಲ್ಲ, ಓಲ್ಡ್ ಫ್ಯಾಷನ್ ತರ ಇದೆ. ಏನಿಲ್ಲ, ನೀನೆ ಅಜ್ಜಿ ಕಾಲದ ಹುಡುಗಿ ತರ ಇದ್ಯಾ.
ಓಹ್, ಹಲೋ, ನಾನ್ ಸಿಟಿಲೇ ಹುಟ್ಟಿ ಬೆಳೆದಿರೋದು. ನಾನು ಸಿಟಿಲೇ ಓದ್ತಿರೋದು. ದೇವ್ರೇ, ನನ್ಗೆ ಯಾಕಪ್ಪ ಈ ಹಿಂಸೆ? ಯಾರ್ ಭಾವ ಅವರು? ಯಾರ್ ಮಾವ? ನಮಸ್ತೆ ಮೇಡಮ್, ನೀವು ನಮ್ಮನೆಗೆ? ರಾಕಿನ ನೋಡ್ಬೇಕು ಅನ್ಸ್ತು. ರಾಕಿ ಮನೇಲಿದ್ದಾನೆ ಮೇಡಮ್, ಒಳಗೆ ಬನ್ನಿ. ಓಕೆ. ಬನ್ನಿ ಮೇಡಮ್. ಅಮ್ಮ, ಅಣ್ಣ, ಅತ್ತಿಗೆ ಎಲ್ರು ಬನ್ನಿ. ಶ್ಯಾಮಲ ಅವ್ರು ಬಂದಿದ್ದಾರೆ. ಪರವಾಗಿಲ್ಲ, ನನ್ನ ಗಂಡನ ಮೊದಲನೇ ಹೆಂಡತಿ ಒಳ್ಳೆ ಮನೇಲೆ ಸೆಟ್ಲ್ ಆಗಿದ್ದಾಳೆ. ಮೇಡಮ್ ಕೂತ್ಕೊಳ್ಳಿ. ಅಣ್ಣ, ಇವರು ಶ್ಯಾಮಲ ಅಂತ, ನಮ್ಮ ರಾಕಿನ ಕಾಪಾಡಿದ್ದು ಈ ಮೇಡಮೇ. ತುಂಬ ಥ್ಯಾಂಕ್ಸ್ ಕಣ್ರಿ. ಟೈಮಿಗೆ ಸರಿಯಾಗಿ ನಮ್ಮ ರಾಕಿನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರಿ. ನೀವಿಲ್ಲ ಅಂದಿದ್ರೆ ನಮ್ಮ ರಾಕಿಗೆ ಏನಾಗ್ತಿತ್ತು ರೀ? ದೇವತೆ ಥರ ಕಾಪಾಡಿದ್ರಿ. ಅಯ್ಯೋ, ಚಿಕ್ಕ ಮಕ್ಕಳು ದೇವ್ರಿಗೆ ಸಮಾನ. ಅವ್ರನ್ನ ಕಾಪಾಡೋದು ಅಂದರೆ ಆ ದೇವ್ರಿಗೆ ಪೂಜೆ ಮಾಡ್ದಂಗೆ. ಒಳ್ಳೆ ಮಾತು ಹೇಳಿದ್ಯಮ್ಮ. ಕೂತ್ಕೊಳ್ಳಮ್ಮ. ರಾಕಿನ ನೋಡೋಣ ಅಂತ ಬಂದೆ. ಅನು, ಕೀರ್ತಿ, ಅಣ್ಣನ ಮಮ್ಮಿನ ಡ್ಯಾಡಿನ ಕರ್ಕೊಂಡು ಬನ್ನಿ. ಇವಳು ದೇವತೆ ಅಲ್ಲ, ದೆವ್ವ. ಅನಾವಶ್ಯಕವಾಗಿ ಆ ರಾಕಿನ ಕಾಪಾಡಿದ್ಲು. ಈ ರಾಕಿಗೆ ಊರ್ ತುಂಬಾ ಸಂಬಂಧಿಕರೇ. ಯಾರಾದ್ರೂ ಒಬ್ರು ಅವನನ್ನ ಕಾಪಾಡ್ತಾನೆ ಇರ್ತಾರೆ. ಅಷ್ಟು ಟೈಮ್ ಇಲ್ಲ ರಾಕಿ. ಯಾರಿರ್ಬೋದು? ಬನ್ನಿ. ಥ್ಯಾಂಕ್ ಯು ಮೇಡಮ್, ರಾಕಿನ್ ಕಾಪಾಡಿದಕ್ಕೆ. ನಮಸ್ತೆ. ನಮಸ್ತೆ. ನೀವಾ? ರಾಕಿನ್ ನೋಡಕ್ ಬಂದಿದ್ದಾರೆ ಅಂದ್ರೆ ಇನ್ ಯಾರು ಅನ್ಕೊಂಡ್ವಿ. ಹಾಯ್ ರಾಕಿ, ಇವಾಗ ಹೇಗಿದ್ಯಾ? ಫೈನ್ ಆಂಟಿ. ನಿನ್ನೆ ನನ್ನ ಸೇವ್ ಮಾಡಿದ್ದು ನೀವೇ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನಿನ್ನ ನೋಡ್ತಿದ್ರೆ ಅಚ್ಚು ನನ್ನ ಮಗನ್ ನೋಡ್ದಂಗೆ ಆಗುತ್ತೆ ರಾಕಿ. ತಗೊಳ್ಳಿ. ನಿಮ್ಮ ಮಗ? ನನ್ನ ಮಗ ಇತ್ತೀಚೆಗಷ್ಟೇ ತೀರ್ ಹೋದ. ಐ ಆಮ್ ರಿಯಲಿ ಸಾರಿ ಕಣ್ರಿ. ಆ್ಯಕ್ಚುಲಿ ಅದು ಇಟ್ಸ್ ಓಕೆ. ರಾಕಿನ ನೋಡಿದ ತಕ್ಷಣ ನನ್ನ ಮಗ ನೆನಪಾದ. ಅವನ್ನ ಕಳ್ಕೊಂಡು ತುಂಬ ನೋವು ಅನುಭವಿಸ್ತಾ ಇದ್ದೀನಿ. ನಂತರ ಇನ್ಯಾರೂ ದುಃಖ ಪಡಬಾರ್ದು ಅನ್ನೋ ಉದ್ದೇಶದಿಂದಲೇ ಹಾಸ್ಪಿಟಲ್ಗೆ ಅವನನ್ನು ಸೇರಿಸ್ದೆ. ತುಂಬ ಟೆನ್ಷನ್ ಆಗಿತ್ತು. ಆ ದೇವ್ರ ದಯೆಯಿಂದ ರಾಕಿಗೇನೂ ಆಗಲಿಲ್ಲ. ನನ್ನ ಆಯಸ್ಸು ತಗೊಂಡು ನೀನು 100 ವರ್ಷ ಬದುಕಬೇಕು ರಾಕಿ. ಐ ಆಮ್ ಸಾರಿ, ಸ್ವಲ್ಪ ಸಲಿಗೆ ತಗೊಂಡೆ ಅನ್ಸುತ್ತೆ. ನಮ್ಮ ರಾಕಿನ ಕಾಪಾಡಿದ್ರಿ. ನಮಗೆ ನೀವು ತುಂಬಾ ಹತ್ರ ಆದ್ರಿ. ಥ್ಯಾಂಕ್ ಯು ಸೋ ಮಚ್ ವಸು ಅವರೇ. ಇಫ್ ಯು ಡೋಂಟ್ ಮೈಂಡ್, ಆಗಾಗ ನಾನು ರಾಕಿನ ನೋಡಕ್ಕೆ ಬರ್ತೀನಿ. ಖಂಡಿತವಾಗ್ಲೂ ಎನಿ ಟೈಮ್ ನೀವು ಯಾವಾಗ ಬೇಕಾದರೂ ನಮ್ಮ ಮನೆಗೆ ಬರ್ಬೋದು. ನಮ್ಮನೆ ಕೂಡ ಇಲ್ಲೇ ಹತ್ರ. ಆಗಾಗ ನೀವು ರಾಕಿನ ಕರ್ಕೊಂಡು ನಮ್ಮನೆ ಕೂಡ ಬರಬೇಕು. ಖಂಡಿತ ಬರ್ತೀವಿ. ನಿಂತ್ಕೊಂಡೆ ಮಾತಾಡ್ತಾ ಇದ್ದೀರಲ್ಲ, ಕೂತ್ಕೊಳ್ಳಿ. ಕಾಫಿ ಟೀ ಏನಾದರೂ ತಗೋತೀರಾ? ಪರವಾಗಿಲ್ಲ, ರಾಕಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದೆ, ಖುಷಿ ಆಯಿತು. ಹೋಗಿ ಬರ್ತೀನಿ. ಬಾಯ್ ರಾಕಿ. ಓಕೆ ಆಂಟಿ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಬಾಯ್. ಒಳ್ಳೇದು. ರಾಕಿ, ರೋಡ್ ಕ್ರಾಸ್ ಮಾಡಬೇಕಾದ್ರೆ ಹುಷಾರಾಗಿರೋ. ಯಾರು ಎಲ್ಲೇ ಕರೆದ್ರೂ ನೋಡಬೇಡ, ಓಕೆ? ಓಕೆ ಆಂಟಿ. ನನ್ನ ಮಗಂಗೆ ಹಂಗೆ ಆದಾಗಿಂದ ಯಾರಿಗೇನೇ ಆದರೂ ಭಯ ಆಗತ್ತೆ. 1ಕ್ಕೆ 2 ಸಲ ಹುಷಾರು ಅಂತ ಹೇಳ್ತಿದ್ದೀನಿ. ಬರ್ತೀನಿ. ಬಾಯ್ ರಾಕಿ. ಮಮ್ಮಿ,
ನಿಮ್ಗೊಂದು ವಿಷಯ ಹೇಳಬೇಕು. ಮಮ್ಮಿ ಬಾ. ಏನಮ್ಮ, ಏನಾಯ್ತನು? ನಿಮ್ಗೊಂದು ವಿಷಯ ಹೇಳಬೇಕು ಡ್ಯಾಡಿ. ಏನನು ನೀನ್ ಹೇಳ್ತಿರೋದು? ಅಣ್ಣಂಗೆ ಬೈಕಲ್ಲಿ ಡಿಕ್ಕಿ ಹೊಡೆದ್ರ ಬಗ್ಗೆ ಹೇಳಬೇಕು ಮಮ್ಮಿ. ಅವನು ಯಾರು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಡ್ಯಾಡಿ, ಆದ್ರೆ ಅಣ್ಣಂಗೆ ಬೇಕು ಅಂತಲೇ ಡಿಕ್ಕಿ ಹೊಡೆದ. ಏನನು ನೀನ್ ಹೇಳ್ತಿರೋದು? ಹೌದು ಮಮ್ಮಿ, ಅವನು ಬೇಕು ಅಂತಲೇ ರಾಂಗ್ ರೂಟಲ್ಲಿ ಫಾಸ್ಟಾಗಿ ಬಂದು ಅಣ್ಣಂಗೆ ಗುದ್ಬಿಟ್ಟ.